Today, conduct the videos on Manmohan Singh and his early career, early life. Manmohan Singh is the Prime Minister of India from 2004 to 2014. The first Sikh in office. Singh was also the first Prime Minister since Jawaharlal Nehru to be re-elected after completing a full 5-year term. ಜವಾಹರ್ಲಾಲ್ ನೆಹರು ನಂತರ 5 ಇಯರ್ಸ್ ಏನು ಟರ್ಮ್ ಕಂಪ್ಲೀಟ್ ಆಗಿ ಮತ್ತೊಮ್ಮೆ ಆಯ್ಕೆ ಆದಂಥ ಪ್ರಮುಖ ಪ್ರಧಾನಮಂತ್ರಿಗಳಲ್ಲಿ ಮನಮೋಹನ್ ಸಿಂಗ್ರವರು ಕೂಡ ಮುಖ್ಯಸ್ಥರು. ಸಿಖ್ ಧರ್ಮೀಯರಾಗಿದ್ದು ಭಾರತದ ಅಧಿಕಾರ ಚುಕ್ಕೆಯನ್ನು ಹಿಡಿದಂಥವರು. ಇವರು ಆರ್ಥಿಕ ಕ್ಷೇತ್ರದಲ್ಲಿ ಕೈಗೊಂಡಂತಹ ಸುಧಾರಣೆಗಳ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತಿಯನ್ನು ಪಡೆಯುವಂಥ ಪ್ರಸಿದ್ಧರಾದಂಥವರು. ಗ್ರೇಟ್ ಎಕನಾಮಿಸ್ಟು, ಪೊಲಿಟಿಷಿಯನ್ ಆ್ಯಂಡ್ ಆಲ್ಸೋ ಎ ಗುಡ್ ಹಾನೆಸ್ಟ್ ಪೀಪಲ್. ಒಟ್ಟಾರೆಯಾಗಿ ಇವರು ಉತ್ತಮವಾದಂಥ ಒಂದು ಆರ್ಥಿಕ ಕ್ಷೇತ್ರದಲ್ಲಿ ಕೈಗೊಂಡಂಥ ಕ್ರಾಂತಿಕಾರಿ ಸುಧಾರಣೆಗಳಿಂದ ಹೊಸ ಅರ್ಥವ್ಯವಸ್ಥೆ ಎಂಬತಕ್ಕಂಥದ್ದು ಇವರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂತು. ಅರ್ಲಿ ಲೈಫ್ ಬಗ್ಗೆ ನೋಡೋದಾದರೆ, ಸಿಂಗ್ ವಾಸ್ ಬಾರ್ನ್ ಟು ಗುರುಮುಖ್ ಸಿಂಗ್ ಆ್ಯಂಡ್ ಅಮೃತ್ ಕೌರ್ ಆನ್ 26 ಸೆಪ್ಟೆಂಬರ್ 1932. 1932 ಸೆಪ್ಟೆಂಬರ್ 26ನೇ ತಾರೀಕು ಗುರುಮುಖ್ ಕೌರ್ ಮತ್ತು ಅಮೃತ್ ಕೌರ್ ಅವರ ಮಗನಾಗಿ ಜನಿಸಿದರು. ಇನ್ ಗಹಾ ಎಂಬ ವಿಲೇಜು, ಪಂಜಾಬ್, ಬ್ರಿಟಿಷ್ ಇಂಡಿಯಾ ಇಂಟು ಸಿಖ್ ಫ್ಯಾಮಿಲಿ. ಸಿಖ್ ಧರ್ಮಕ್ಕೆ ಸೇರಿದಂಥ ಕುಟುಂಬದಲ್ಲಿ ಗಹಾ ಎಂಬ ಗ್ರಾಮದಲ್ಲಿ ಜನಿಸಿದಂಥವರು ಮನಮೋಹನ್ ಸಿಂಗ್ರವರು. ಈ ಲಾಸ್ಟ್ ಹಿಸ್ ಮದರ್ ವೆನ್ ಹಿ ವಾಸ್ ವೆರಿ ಯಂಗ್ ಆ್ಯಂಡ್ ವಾಸ್ ರೈಸ್ಡ್ ಬೈ ಹಿಸ್ ಪೆಟರ್ನಲ್ ಗ್ರ್ಯಾಂಡ್ ಮದರ್ ಟು whom he was very close. After the partition of India, his family migrated to Amritsar, India, where studied to Hindu college. He attended Punjab University. His education ಬಗ್ಗೆ ನೋಡೋದಾದರೆ, ಇವರು ಪ್ರಾರಂಭದಲ್ಲಿ ಭಾರತ ವಿಭಜನೆ ಆದಾಗ ಇವರು ಫ್ಯಾಮಿಲಿ ಗಹಾಯಿಂದ ಭಾರತಕ್ಕೆ ಬಂದು ಅಮೃತ್ಸರದಲ್ಲಿ ನೆಲೆಯೂರ್ತಾರೆ. ಈ ಸ್ಟಡಿ ಹಿಂದೂ ಕಾಲೇಜಿನಲ್ಲಿ ಪ್ರಾರಂಭ ಆಗ್ತದೆ. ಅಟೆಂಡೆಡ್ ದಿ ಪಂಜಾಬ್ ಯೂನಿವರ್ಸಿಟಿಗೆ ಸೇರ್ತಾರೆ. ದೆನ್ ಹುಷಿಯಾರ್ಪುರ್ನಲ್ಲಿ ಪಂಜಾಬ್ ಸ್ಟಡಿಯಿಂಗ್ ಎಕನಾಮಿಕ್ಸ್ ಆ್ಯಂಡ್ ಗಾಟ್ ಈಸ್ ಬ್ಯಾಚುಲರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಇನ್ 1952 ಆ್ಯಂಡ್ 54. 1952ರ ಅವಧಿಯಲ್ಲಿ ಮತ್ತು 54ರ ವೇಳೆಗೆ ಅವರು ಏನು MA ಎಕನಾಮಿಕ್ಸ್ ಅಥವಾ ಡಿಗ್ರಿಯನ್ನು ಕೂಡ ಪಡೀತಾರೆ. ಸ್ಟ್ಯಾಂಡಿಂಗ್ ಫಸ್ಟ್ ಥ್ರೂಔಟ್ ದ ಅಕಾಡೆಮಿಕ್ ಕೆರಿಯರ್. ಈ ಕಂಪ್ಲೀಟ್ ಎಸ್ ಎಕನಾಮಿಕ್ ಟ್ರೂಪ್ಸ್ ಆಫ್ ಯೂನಿವರ್ಸಿಟಿ ಕೇಂಬ್ರಿಡ್ಜ್ ಆಸ್ ಹಿ ವಾಸ್ ಎ ಮೆಂಬರ್ ಆಫ್ ಸೆಂಟ್ ಜಾನ್ ಕಾಲೇಜ್ ಇನ್ 1957. ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ನ್ಯೂಫೀಲ್ಡ್ ಕಾಲೇಜಿನಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ಸಂಶೋಧನೆಯ ವಿಷಯ ಇಂಡಿಯಾಸ್ ಎಕ್ಸ್ಪೋರ್ಟ್ ಟ್ರೆಂಡ್ಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಫಾರ್ ಸೆಲ್ಫ್ ಸಸ್ಟೈನ್ಡ್ ಗ್ರೋತ್ ಎಂಬ ವಿಷಯದಲ್ಲಿ ಡಾಕ್ಟರ್ ಆಫ್ ಫಿಲಾಸಫಿಯನ್ನು ಅಥವಾ ಡಾಕ್ಟ್ರೇಟನ್ನು ಕೂಡ ಕಂಪ್ಲೀಟ್ ಮಾಡ್ಕೊತಾರೆ. ನೆಕ್ಸ್ಟ್ ಇವರು ಸೆಂಟ್ ಜಾನ್ ಕಾಲೇಜಿಗೆ ಬಂತಾರೆ. ಮನಮೋಹನ್ ಸಿಂಗ್ ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ರೀಡರ್ ಆಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. 1971ನಲ್ಲಿ ದೆಹಲಿಯ ಸ್ಕೂಲ್ ಆಫ್ ಎಕನಾಮಿಕ್ಸ್ ಪ್ರಾಧ್ಯಾಪಕರಾಗ್ತಾರೆ. ನಂತರದಲ್ಲಿ ಅವರ ಕೆರಿಯರು ಮುಂದಿನ ಬೆಳವಣಿಗೆ ಆಗ್ತದೆ. ಫ್ಯಾಮಿಲಿ ಆ್ಯಂಡ್ ಪರ್ಸನಲ್ ಲೈಫ್ ಬಗ್ಗೆ ನೋಡೋದಾದರೆ, ಸಿಂಗ್ ಮ್ಯಾರಿಡ್ ಗುರು ಶರಣ್ ಕೌರ್ ಇನ್ 1958. ದೇ ಹ್ಯಾವ್ 3 ಡಾಟರ್, ಭೂಪೀಂದ್ರ ಸಿಂಗ್, ಧಾಮನ್ ಸಿಂಗ್, ಅಮೃತ್ ಸಿಂಗ್. ಇವರು ಹೆಚ್ಚಿನದಾಗಿ ಮಕ್ಕಳುಗಳು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ದು, ಇತಿಹಾಸ ವಿಷಯದಲ್ಲಿ ಯಥೇಚ್ಛವಾದಂಥ ಪುಸ್ತಕಗಳನ್ನು ಬರೆದು ಉತ್ತಮವಾದ ಶಿಕ್ಷಣವನ್ನು ಕಲಿತಂಥ ಶಿಕ್ಷಣ ತಜ್ಞರನ್ನೊಳಗೊಂಡಂಥ ಒಂದು ಉತ್ತಮವಾದ ಫ್ಯಾಮಿಲಿ ಇವ್ರದ್ದಾಗಿರ್ತದೆ. ನೆಕ್ಸ್ಟು ಅರ್ಲಿ ಕೆರಿಯರ್. ಆಫ್ಟರ್ ಕಂಪ್ಲೀಟಿಂಗ್ ಹಿಸ್ PhD, ಸಿಂಗ್ ರಿಟರ್ನ್ ಟು ಇಂಡಿಯಾ. ಹಿ ವಾಸ್ ಎ senior lecturer of economics, Punjab University from 1957 to 59. During 1959 to 63, he served as a reader of economics. And then he went to work for the United Nations Conference on Trade and Development 1966 to 69. Later he was appointed as an advisor to the Ministry of Foreign Trade. Lalit Narayan Mishra, he recognized Singh talent as an economist. 1972 Singh was economic advisor of the Ministry of Finance, and 1976 he was secretary in the Finance Ministry. In 1980 to 82 he was the Planning Commissioner, and 1982 he was appointed Governor of the Reserve Bank of India under then Finance Minister of
Pranab Mukherjee and held the post until 1985. He went to become a deputy chairman of the Punjab Commission from 1985 to 87. Following his tenure at the Planning Commission, he was Secretary General of the South Commission, an independent economic policy think tank headquartered in Geneva, Switzerland from 1987 to November 1990. ಹೀಗೆ ಅವರು ಅರ್ಲಿ ಕೆರಿಯರ್ ಪ್ರಾರಂಭವಾದ ಪಂಜಾಬ್ ಯೂನಿವರ್ಸಿಟಿನ ವಿಶ್ವವಿದ್ಯಾಲಯದಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆದಂಥವರು ತದನಂತರ ರೀಡರ್ ಆಗಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆಫ್ ಟ್ರೇಡ್ನ ಅದರಲ್ಲೂ ಕೂಡ ವರ್ಕ್ ಮಾಡಿದ ನಂತರದಲ್ಲಿ ಅಡ್ವೈಸರಿ ಮಿನಿಸ್ಟ್ರಿ ಫಾರಿನ್ ಟ್ರೇಡ್ ಅವರು ಸಂಬಂಧಪಟ್ಟಂಥ ಲಲಿತ್ ನಾರಾಯಣ್ ಮಿಶ್ರಾ ಅವರ ಅಧೀನದಲ್ಲಿ ಕೆಲಸನೂ ಮಾಡ್ತಾರೆ. ನಂತರದಲ್ಲಿ ಎಕನಾಮಿಕ್ ಅಡ್ವೈಸರ್ ಆಗಿ ಕೂಡ ಸೇವೆ ಸಲ್ಲಿಸ್ತಾರೆ. ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ, ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ, ಪ್ರಧಾನಿಯ ಸಲಹೆಗಾರರಾಗಿ, ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಅಧ್ಯಕ್ಷರಾಗಿ, PVN ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ಒಟ್ಟಾರೆಯಾಗಿ ಇವರೆಲ್ಲ ದೃಷ್ಟಿಯಲ್ಲೂ ಕೂಡ ಡೆವಲಪ್ ಆಗಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎಕನಾಮಿಕ್ ಅಫೇರ್ ಡ್ಯೂರಿಂಗ್ ದ ಟೆನ್ಯೂರ್ ಆಫ್ VP Singh ಇನ್ ಮಾರ್ಚ್ 1997. ಈ ಬಿಕೇಮ್ ದಿ ಚೇರ್ಮನ್ ಆಫ್ ದಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಬೆಳವಣಿಗೆ. ನೆಕ್ಸ್ಟ್ ಪೊಲಿಟಿಕಲ್ ಕೆರಿಯರ್ ಅಥವಾ ರಾಜಕೀಯ ಒಂದು ಕ್ಷೇತ್ರಕ್ಕೆ ಪ್ರವೇಶ ಆಗ್ತದೆ. ಇನ್ 1991 ಇಂಡಿಯಾಸ್ ಪ್ರೈಮ್ ಮಿನಿಸ್ಟರ್ ಅಟ್ ದ ಟೈಮ್ ಆಫ್ PV Narasimha ಚೂಸ್ ಸಿಂಗ್ ಟು ಬಿ ಈಸ್ ಫೈನಾನ್ಸ್ ಮಿನಿಸ್ಟರ್. ಸಿಂಗ್ ಟೋಲ್ಡ್ ಮಾರ್ಕ್ ಟುಲ್ ಬ್ರಿಟಿಷ್ ಜರ್ನಲಿಸ್ಟ್ 1905. ಟೋಟಲ್ ಆಗಿ PV Narasimha ಅವರ ಖಾತೆಯಲ್ಲಿ ಸಚಿವ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ಎವ್ರಿ ಡೇ ಇಂಡಿಯಾ ಈಸ್ ಫೇಸಿಂಗ್ ಎಕನಾಮಿಕ್ ಕ್ರೈಸಿಸ್. ಅಟ್ ದಿಸ್ ಪಾಯಿಂಟ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಸಾಟ್ ಫಂಡ್ ಫ್ರಮ್ ದಿ supranational international monetary fund, which while assisting India financially imposed several conditions regarding India's economic policy. In effect, IMF dictated policy meant that EQ license Raj had to be dismantled, and is India's attempt at the state economic had to end. ಒಟ್ಟಾರೆಯಾಗಿ ಇವರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸಂಬಂಧಪಟ್ಟಂತೂ ಕೂಡ ಅಲ್ಲಿಯೂ ಕೂಡ ಆರ್ಥಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಅಭಿಪ್ರಾಯ ಮತ್ತು ಸಲಹೆಗಳನ್ನು ನೀಡಿ ತಮ್ಮ ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ಉತ್ತಮಗೊಳಿಸಲಿಕ್ಕೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಅರ್ಥವ್ಯವಸ್ಥೆಯಲ್ಲಿ ಮುಕ್ತ ಅಥವಾ ಜಾಗತಿಕ, ಅದಕ್ಕಿಂತ ಹೆಚ್ಚಾಗಿ ಹೊಸ ನೂತನ ಆರ್ಥಿಕ ನೀತಿಯನ್ನು ಪ್ರಕಟ ಮಾಡುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಭಾರತವನ್ನು ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣಕ್ಕೆ ಒಳಪಡಿಸುವಂಥ ಪ್ರಕ್ರಿಯೆಯು ಕೂಡ ಇವರ ಕಾಲದಲ್ಲಿ ಪ್ರಾರಂಭವಾಗ್ತದೆ. ಒಟ್ಟಾರೆಯಾಗಿ ಕ್ಯಾಪಿಟಲಿಸ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಸೆಕ್ಟರ್ನ ಆಹ್ವಾನ ಮಾಡೋದ್ರ ಬಗ್ಗೆ ಎಲ್ಲ ದೃಷ್ಟಿಯಲ್ಲೂ ಕೂಡ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದ್ವಿಪಕ್ಷೀಯ ವ್ಯಾಪಾರ ವಾಣಿಜ್ಯಗಳನ್ನು ಮಾಡಿಕೊಂಡು ಮುಕ್ತ ಅರ್ಥವ್ಯವಸ್ಥೆಯನ್ನು ತರುವ ಮುಖಾಂತರ ಭಾರತದ ಅರ್ಥವ್ಯವಸ್ಥೆ ಬೆಳವಣಿಗೆಗೆ ಮುಖ್ಯ ಪ್ರೇರಣಾ ಶಕ್ತಿ ಆಗ್ತಾರೆ. ನೆಕ್ಸ್ಟು ಲೀಡರ್ ಆಫ್ ಅಪೋಸಿಷನ್ ಇನ್ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಆಯ್ಕೆ ಆಗ್ತಾರೆ. ಸಿಂಗ್ ವಾಸ್ ಫಸ್ಟ್ ಎಲೆಕ್ಟೆಡ್ ಟು ದ ಅಪ್ಪರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಆಫ್ ರಾಜ್ಯಸಭಾ ಇನ್ 1991 ಬೈ ದ ಲೆಜಿಸ್ಲೇಟಿವ್ ಆಫ್ ದಿ ಸ್ಟೇಟ್ ಅಸ್ಸಾಂ ಆ್ಯಂಡ್ ವಾಸ್ re-elected 1995, 2001, 2007 and 2013. From 1998 to 2004, while the Bharatiya Janata Party was in power, Singh was the leader of opposition in the Rajya Sabha in 1999. He contested the Lok Sabha from South Delhi, but he was unable to win the seat. ಒಟ್ಟಾರೆಯಾಗಿ ಇವರು ರಾಜ್ಯಸಭಾದ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಜೊತೆಯಲ್ಲಿ ಈ ಒಂದು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಾಗಿದ್ದಾಗ ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಆಗಿ ಕೂಡ ಆಯ್ಕೆ ಆಗ್ತಾರೆ. ಅವರಲ್ಲಿ ಮುಖ್ಯವಾಗಿ 14th ಲೋಕಸಭಾ ಎಲೆಕ್ಷನ್ ನಡೀತದೆ. ಆಫ್ಟರ್ ಜನರಲ್ ಎಲೆಕ್ಷನ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಂಡ್ ದಿ ಇನ್ಕ್ಯುಮಿನೇಟ್ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ tenure by becoming the political party with the single largest number of seats in the Lok Sabha informed United Progressive Alliance UPA government. While alliance staked claim from the government in a surprise move, the chairman Sonia Gandhi declared the Manmohan Singh the technocrat as the UPA candidate for the Prime Minister. Despite that fact that Singh had never won a Lok Sabha seat, according to the BBC, enjoyed massive popular support, not least because he was seen by many as a clean politician untouched by the taint corruption that run through the many Indian administrators. He took the oath as the Prime Minister of India on 22nd May 2004. ಅಂದರೆ 14ನೇ ಲೋಕಸಭಾ ಎಲೆಕ್ಷನ್ನಲ್ಲಿ ಏನು ನಾವು ಕಾಣ್ತಕ್ಕಂಥ ಒಂದು ಸಂಬಂಧಪಟ್ಟಂಥ NDA ಗೌರ್ಮೆಂಟು ಹೆಚ್ಚಿನ
ಬಹುಮತವನ್ನು ಪಡೆಯಲಿಲ್ಲ. ಚುನಾವಣೆಯಲ್ಲಿ ಸಂಯುಕ್ತ ಪ್ರಗತಿಪರ ಒಕ್ಕೂಟ ಅಂದರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಸರ್ಕಾರ ರಚನೆ ಆಗಬೇಕಾಗ್ತದೆ. ಒಟ್ಟು 219 ಸ್ಥಾನ ಗಳಿಸಿದರೆ ಸಂಯುಕ್ತ ಅಲಯನ್ಸ್ BJP ಪ್ರಜಾಸತ್ತ 188 ಸ್ಥಾನ ಗಳಿಸ್ತದೆ. ಇತರೆ 132 ಗಳಿಸಿರ್ತವೆ. ಕಾಂಗ್ರೆಸ್ ಸೋನಿಯಾ ಗಾಂಧಿ ಪಕ್ಷ ಲೋಕಸಭೆಯ ನಾಯಕರಾಗಿ ಸೋನಿಯಾ ಗಾಂಧಿಯವರನ್ನು ಆರಿಸ್ತತೆ. ಪ್ರಧಾನಿ ಆಗಬೇಕು ಅಂತಲೂ ಅವರನ್ನು ಕೇಳ್ಕೊತಾರೆ. ಆದರೆ ವಿದೇಶಿ ಮೂಲ ಎಂಬ ಟೀಕೆ ಬಂದದ್ರಿಂದ ಅವರು ಪ್ರಧಾನಿ ಆಗಲಿಕ್ಕೆ ಮನಮೋಹನ್ ಸಿಂಗರನ್ನು ಸೂಚಿಸ್ತಾರೆ. ಕೊನೆಗೆ ಪ್ರಸಿದ್ಧ ಆರ್ಥಿಕ ತಜ್ಞರಾಗಿ ಗುರುತಿಸಿಕೊಂಡಂಥ ಮನಮೋಹನ್ ಸಿಂಗರವರು UPA ನಾಯಕರಾಗಿ ಪ್ರಧಾನಿಯಾಗಿ ಮೇ 22ರಂದು ಆಯ್ಕೆಯಾಗ್ತಾರೆ. ಇವರು ಆಯ್ಕೆಯಾಗಿ 2 ಬಾರಿ ಹೀಗೆ ಎಲೆಕ್ಷನ್ನೆಲ್ಲ ಗೆದ್ದು ತಮ್ಮದೇ ಆದಂಥ ಸೇವೆ ಸಲ್ಲಿಸ್ತಾರೆ. ಇವರ ಸಾಧನೆಗಳ ಉಳಿದ ಭಾಗವನ್ನು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.